ಮದ್ದೂರಿನಲ್ಲಿ ಅಕ್ರಮವಾಗಿ ಮಸೀದಿ ನಿರ್ಮಾಣವನ್ನ ಮಾಡಲಾಗಿದೆ. ರಾಮ್ ರಹೀಂ ಬಡಾವಣೆಯಲ್ಲಿರುವಂತಹ ಮಸೀದಿ ಇದು. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಬಳಿಕ ಈಗ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಅಕ್ರಮ ಮಸೀದಿ ವಿರುದ್ಧ ಬಿಜೆಪಿ ಕಾನೂನು ಸಮರಕ್ಕೆ ಮುಂದಾಗಿದೆ. ಮದ್ದೂರಿಗೆ ಆಗಮಿಸಿರುವಂತಹ ಬಿಜೆಪಿ ವಕೀಲರ ನಿಯೋಗ ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ಈ ಸುದ್ದಿಯನ್ನ ವರದಿ ಮಾಡಿತ್ತು, ನಿರಂತರವಾಗಿ ವರದಿಯನ್ನ ಮಾಡಿತ್ತು. ನಿನ್ನೆ 9 ಗಂಟೆಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಮದ್ದೂರಿನಲ್ಲಿ ಅಕ್ರಮವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ನಿಮ್ಮ ರಿಪಬ್ಲಿಕ್ ಕನ್ನಡ ದಾಖಲೆ ಸಮೇತ ವರದಿಯನ್ನ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಸರಣಿ ವರದಿಯ ಬಳಿಕ ಈಗ ಬಿಜೆಪಿ ಎಚ್ಚೆತ್ತುಕೊಂಡಿದೆ. ಬಿಜೆಪಿಯ ವಕೀಲರ ನಿಯೋಗ ಮದ್ದೂರಿಗೆ ಭೇಟಿ ಕೊಟ್ಟಿದೆ. ಮದ್ದೂರಿಗೆ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಿದೆ. ಅಕ್ರಮವಾಗಿ ಮಸೀದಿಯನ್ನು ನಿರ್ಮಾಣವನ್ನ ಮಾಡಲಾಗಿದೆ ಅಂತ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಎಲ್ಲ ದಾಖಲೆಗಳನ್ನು ಬಿಚ್ಚಿಟ್ಟಿದ್ರು, ಹೇಳಿಕೆಯನ್ನು ಕೊಟ್ಟಿದ್ರು. ಅವರನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸಂದರ್ಶನವನ್ನ ಕೂಡ ಮಾಡಿತ್ತು. ಎಲ್ಲ ದಾಖಲೆಗಳನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ನಿನ್ನೆ ನಿರಂತರವಾಗಿ ವರದಿಯನ್ನು ಮಾಡಿ ದಾಖಲೆಗಳನ್ನು ಬಹಿರಂಗ ಮಾಡಿತ್ತು. ನಿನ್ನೆ ದಿನ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಈ ಸುದ್ದಿಯನ್ನು ವರದಿ ಮಾಡಿತ್ತು. ವರದಿಯ ಪ್ರತಿಫಲ ಇದೀಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬಿಜೆಪಿಯ ವಕೀಲರ ನಿಯೋಗ ಮದ್ದೂರಿಗೆ ಭೇಟಿ ಕೊಟ್ಟಿದೆ. ಮದ್ದೂರಿಗೆ ಭೇಟಿ ಕೊಟ್ಟು ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದೆ. ಎಲ್ಲ ದಾಖಲೆಗಳನ್ನು ಸಂಗ್ರಹ ಮಾಡಿದೆ. ಬಿಜೆಪಿಯ ವಕೀಲರ ನಿಯೋಗ ಮದ್ದೂರಿಗೆ ಭೇಟಿ ಕೊಟ್ಟಿದೆ. ನಮ್ಮ ವರದಿಯ ಬಳಿಕ ಬಿಜೆಪಿ ಎಚ್ಚೆತ್ತುಕೊಂಡು ವಕೀಲರ ನಿಯೋಗವನ್ನು ಕಳಿಸಿರೋದು. ಬಿಜೆಪಿಯ ನಾಯಕರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಅಕ್ರಮವಾಗಿ ಮಸೀದಿಯನ್ನು ನಿರ್ಮಾಣವನ್ನ ಮಾಡಲಾಗಿದೆ. ಯಾವುದೇ ದಾಖಲೆ ಇಲ್ಲ. ಅಲ್ಲಿ ಮಾದರಸ ಇತ್ತು ಮುಂಚೆ, ಅದು ಈಗ ಮಸೀದಿಯಾಗಿದೆ. ಅಕ್ರಮವಾಗಿ ಮಸೀದಿ ನಿರ್ಮಾಣದ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸರಣಿ ವರದಿಯನ್ನ ಮಾಡಿತ್ತು. ನಿನ್ನೆ ದಾಖಲೆ ಸಮೇತ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡಿತ್ತು. ಸಾಮಾಜಿಕ ಹೋರಾಟಗಾರ ಶ್ರೀನಿವಾಸ್ ಸಂದರ್ಶನ ಮಾಡಿತ್ತು. ರಾಮ್ ರಹೀಂ ಬಡಾವಣೆಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡಲಾಗಿತ್ತು. ಅಕ್ರಮವಾಗಿ ಮಸೀದಿ ನಿರ್ಮಾಣದ ಬಗ್ಗೆ ಕಂಪ್ಲೀಟ್ ವರದಿಯನ್ನು ಕೊಟ್ಟಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಇಂದು ಬಿಜೆಪಿ ವಕೀಲರ ನಿಯೋಗದಿಂದ ದಾಖಲೆಯನ್ನು ಸಂಗ್ರಹ ಮಾಡಲಾಗಿದೆ. ಮದ್ದೂರು ವಕೀಲರ ಸಂಘಕ್ಕೆ ಭೇಟಿ ನೀಡಿದೆ. ಅಕ್ರಮವಾಗಿ ಮಸೀದಿ ನಿರ್ಮಾಣದ ಬಗ್ಗೆ ಸರಣಿ ವರದಿಯನ್ನು ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಇದೀಗ ರಿಯಲ್ ಇಂಪ್ಯಾಕ್ಟ್ ಆಗಿದೆ. ರಿಯಲ್ ಇಂಪ್ಯಾಕ್ಟ್ ಆಗಿರೋದು ಇಂಪ್ಯಾಕ್ಟ್ ಆದ ಬಳಿಕ ಇದೀಗ ಬಿಜೆಪಿ ವಕೀಲರ ನಿಯೋಗ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಕ್ರಮವಾಗಿ ಏನು ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಇದರ ಬಗ್ಗೆ ದಾಖಲೆಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಎಲ್ಲ ಮಾಹಿತಿಯನ್ನು ಸಂಗ್ರಹ ಮಾಡಿರೋದು. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ನನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಸಂದರ್ಶನ ಮಾಡಿತ್ತು. ಖುದ್ದಾಗಿ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿತ್ತು. ಈಗ ಅದರ ಪ್ರತಿಫಲವಾಗಿ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ. ನಮ್ಮ ಸ್ಟೋರಿಯ ಇಂಪ್ಯಾಕ್ಟ್ ಬಳಿಕ ಇದೀಗ ಬಿಜೆಪಿ ಎಚ್ಚೆತ್ತುಕೊಂಡು ವಕೀಲರ ನಿಯೋಗವನ್ನ ಮದ್ದೂರಿಗೆ ಕಳಿಸಿರೋದು. ಈಗ ವಕೀಲರ ನಿಯೋಗ ಇವತ್ತು ಬಿಜೆಪಿ ವಕೀಲರ ನಿಯೋಗ ಭೇಟಿ ಕೊಟ್ಟು ಖುದ್ದು ಮಾಹಿತಿಯನ್ನು ಪಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ನಿನ್ನೆ ನಾವು ಸುದ್ದಿಯನ್ನು ಪ್ರಸಾರ ಮಾಡಿದ್ದು ಇದು ಈಗ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿರೋದು. ಬಿಜೆಪಿ ವಕೀಲರ ನಿಯೋಗವನ್ನು ಈಗ ಅಲ್ಲಿ ಕಳಿಸಿರೋದು, ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಪ್ರವೀಣ್, ರಾಮ್ ರಹೀಂ ನಗರದ ಮಸೀದಿ ಮುಂಭಾಗ ಹೇಳ್ಕೋಬೇಕು ಅಂದರೆ ಮಸೀದಿಯ ಮೇಲಿಂದಲೇ ಕಲ್ಲು ಗಣೇಶ ಮೆರವಣಿಗೆ ಮೇಲೆ ಬಿದ್ದಿತ್ತು. ಅಲ್ಲಿಂದಲೇ ಕಲ್ಲು ಬರ್ತಿರುವಂಥ ದೃಶ್ಯ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗಿದೆ. ಅಲ್ಲಿದ್ದವರೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು. ಆ ಒಂದು ಮಸೀದಿಯ ಹಿನ್ನೆಲೆಯನ್ನು ಕೆದಕುವಂಥ ಕೆಲಸವನ್ನು ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಅದ್ರ ಜೊತೆಗೆ ಇಲ್ಲ ಸ್ಥಳೀಯರನ್ನು ಮಾತಾಡಿಸಿದಂಥ ಸಂದರ್ಭದಲ್ಲಿ ಅಲ್ಲಾಗ್ತಿರುವಂಥ ದೌರ್ಜನ್ಯ ದಬ್ಬಾಳಿಕೆಗಳ ಬಗ್ಗೆ ಮಹಿಳೆಯರು
ನೋವನ್ನು ತೋಡ್ಕೊಂಡಿದ್ರು. ಅಲ್ಲಿ ನಮಗೆ ಶವ ಸಾಗಿಸೋದಕ್ಕೂ ಬಿಡಲ್ಲ, ನಾವು ಶವ ಸಾಗಿಸ್ಬೇಕು ಅಂದರೆ ಅಲ್ಲಿ ತಮಟೆ ಹೊಡಿಬಾರ್ದು, ಹೆಣ್ಮಕ್ಳು ಓಡಾಡೋದಕ್ಕೆ ಬಿಡೋದಿಲ್ಲ, ನಮಗೆ ಸಾಕಷ್ಟು ಕಿರುಕುಳವನ್ನು ಕೊಡ್ತಾರೆ ಅನ್ನೋ ಒಂದು ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡಿದರು. ಹಾಗಿದ್ರೆ ಈ ಮಸೀದಿ ನಿಜಕ್ಕೂ ಕೂಡ ಸಕ್ರಮವ ಅನ್ನೋ ಒಂದು ಪ್ರಶ್ನೆ ಮೂಡಿದ್ದು ಸಹಜವಾಗಿ ಮೂಡಿತ್ತು. ಹಾಗಾಗಿ ಒಂದಷ್ಟು ದಾಖಲಾತಿಗಳನ್ನು ಏನು ಕೇಳುವಂಥ ಕೆಲಸವನ್ನು ಮಾಡಿದ್ವು. ಅದಕ್ಕೆ ಸಾಮಾಜಿಕ ಕಾರ್ಯಕರ್ತ ಹಾಗೆ ಸಂಪರ್ಕದಲ್ಲಿರಿ. ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಇದೀಗ ಈ ಒಂದು ಮಸೀದಿಯನ್ನು ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿತ್ತು ಅಂತ ನೀವು ಸಂದರ್ಶನದಲ್ಲಿ ಕೂಡ ಹೇಳಿದ್ರಿ, ದಾಖಲೆಗಳನ್ನು ಕೂಡ ಬಿಚ್ಚಿಟ್ಟಿದ್ರಿ. ಏನು ಹೇಳ್ತೀರಾ ಅಂತ? ನಾನು ಶ್ರೀನಿವಾಸ್ ಶೆಟ್ಟಿ ಅಂತ ಹೇಳಿ, ಶ್ರೀನಿವಾಸ್ ಅನ್ನೋರು ಆಕ್ಚುಲಿ ಇವತ್ತು ಬರಬೇಕಿತ್ತು. ಅವರ ರಿಲೇಷನ್ ಏನು ತೀರೋಗಿ ಹೊರಗಡೆ ಹೋಗಿದ್ದಾರೆ. ಓಕೆ. ನಾನು ಅವರ ಸ್ನೇಹಿತನು ಕೂಡ, ನಾನು ಕೂಡ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಮತ್ತು ಭಾಜಪದ ಹಿಂದಿನ ಕಾರ್ಯಕರ್ತನು ಕೂಡ. ನಾನು ಈ ದಿನ ಅದರ ಮಾಹಿತಿ ಎಲ್ಲ ಅವರು ನಾವೆಲ್ಲ ಸಂಗ್ರಹಿಸಿದ್ವಿ. ಅದ್ರ ಮಾಹಿತಿ ತಿಳಿದು ನಾನು ಈ ದಿನ ಬೆಂಗಳೂರಿಗೆ ಒಂದು ಸಂವಾದ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಹಾಗಾಗಿ ನಾನು ಈಗ ಆನ್ ದ ವೇ ಇದ್ದೀನಿ ಸರ್, ಬೆಂಗಳೂರು. ವಿಷಯ ಏನ್ ಹೇಳಿ ಸರ್, ವಿಷಯ ಏನ್ ಹೇಳಿ ಸರ್. ಈಗ ರಾಮ್ ರಹೀಮ್ ನಗರದಲ್ಲಿ ಸಾಯಂಕಾಲ 7:20, 7:25 ರೂಟ್ನಲ್ಲಿ ನಾನು ಹೈಸ್ಕೂಲ್ ಮೈದಾನದ ಪಕ್ಕದಲ್ಲಿ ರೋಡಲ್ಲಿ ಬರ್ತಾ ಇದ್ದೆ. ಅಲ್ಲಿ ಒಂದು ಮೊದಲನೇ ಮದ್ದೂರಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೈರನ್ ಮಾಡ್ಕೊಂಡು ತಮ್ಮ ವೆಹಿಕಲ್ ಅಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇದ್ರು. ಆಮೇಲೆ ಅದು ಕಾವೇರಿ ಚೆನ್ನೈಗೌಡ ಬಡಾವಣೆ ಅಂತ ರೂಟ್ ಇದೆ, ಅಲ್ಲಿ ಕಟ್ ಆಯ್ತು ಗಾಡಿ. ನಾನು ಗಾಬರಿ ಆದೆ, ಯಾಕೆ ಇಷ್ಟೊಂದು ಅರ್ಜೆಂಟಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಂದಾಗ, ಆಗ ಒಂದು ಏನೋ ರೋನ್ಸ್ ಹೋಗ್ಬೋದು, ಇವರು ಗಣೇಶ ಎಲ್ಲ ಕೂರಿಸಿದ್ದಾರೆ, ಆ ಒಂದು ಇದಕ್ಕೆ ಇವರು ಸಿಗ್ನಲ್ ಮಾಡಿ ಹೋಗ್ತಾರೆ. ಆ ಏರಿಯಾ ಒಂದು ಸ್ವಲ್ಪ ಕ್ರಿಟಿಕಲ್ ಇರುವಂತ ಏರಿಯಾ ಅದು. ಹಾಗಾಗಿ ಸೆನ್ಸಿಟಿವ್ ಇರೋದ್ರಿಂದ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡೆ. ಸ್ವಲ್ಪ ಮತ್ತೆ ಮುಂದೆ ಹೋದೆ ನಾನು. ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಜೀಪ್ ಬಂತು, ಮತ್ತೆ ಸೈರನ್ ಹಾಕೊಂಡು. ಅದಾದ ನಂತರ ನೆಕ್ಸ್ಟ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ಇವರು ನಮ್ಮ ವೃತ್ತ ನಿರೀಕ್ಷಕರು ಇವ್ರು ಇದಾರಲ್ಲ, ನಮ್ಮ DYSP ಬಂದ್ರು. ಎಲ್ಲ ಆಮೇಲೆ SP ಈ ತರ ಎಲ್ಲ ಮೇಲಧಿಕಾರಿಗಳೆಲ್ಲ ಬಂದ್ರು. ಒಂದು 10-15 ನಿಮಿಷದಲ್ಲಿ ಇಮಿಡಿಯೇಟ್ ಬಂದ್ಬಿಟ್ರು ಅವರು. ನಾನು ಒಂದು ಹುಡುಗ ಹೋಗ್ತಿದ್ದ ಅಲ್ಲಿ, ಪಾಪ ಇಲ್ಲಿ ಏನಿದು ಮಾಹಿತಿ ಆಯ್ತು, ಇಷ್ಟೊಂದು ಹೋಗ್ತಾ ಇದೆ ವೆಹಿಕಲ್ ಅಂತ ಕೇಳಿದೆ ನಾನು. ಅವನಿಗೆ ಪಾಪ ಕಲ್ಲು ಹೊಡ್ಬಿಟ್ರು, ಕಲ್ಲು ಬಿದ್ದಿದ್ದು ಬುಡ್ಲೆಗೆ, ಅವನಿಗೆ ತಲೆ ಏಟಾಗಿತ್ತು. ಅದೇ ಏರಿಯಾದ ಹುಡುಗ ಅವನು, ಗಣೇಶ ಬಿಡ್ತಾ ಇದ್ದಂತ ಏರಿಯಾದ ಹುಡುಗ. ಆಮೇಲೆ ನಾನು ಹಿಂಗೆ ಕಲ್ಲೇಟೆಲ್ಲ ಹೊಡೆದ್ಬಿಟ್ರಲ್ಲಿ ಮಸೀದಿ ಹತ್ರ ಗಲಾಟೆ ಆಯ್ತು. ನಾವು ಗಣೇಶನ್ ತಗೊಂಡ್ ಬಿಡ್ಬೇಕಾದ್ರೆ ಕಲ್ಲೆಲ್ಲ ಹೊಡೆದ್ಬಿಟ್ರಣ, ದೊಡ್ಡ ಗಲಾಟೆ ಆಗ್ತಾ ಇದೆ, ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು ಅಂತ ಹೇಳಿ ಅವನು ತನ್ನ ಗುಂಡೆಗೆ ಬಿದ್ದಿದ್ದು ನೇಟನ್ನು ತೋರಿಸ್ತಾನೆ ನನಗೆ. ನಾನು ಎಷ್ಟು ಜನಕ್ಕೆ ಆಗಿದೆ ಅಂದ್ರೆ ಸುಮಾರು ಜನಕ್ಕೆಲ್ಲ ಹೊಡೆದ್ರು ಕಾರಣ ಅಂತಂದ್ರೆ, ನಾನು ನಡಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ ನಾನು. ಹಾಸ್ಪಿಟ್ಲ್ ಸುಮಾರು ಜನ ಹೆಣ್ಮಕ್ಳು ಅವ್ರಿಗೆಲ್ಲ ಕಲ್ಲೇಟ್ ಆಗಿತ್ತು. ಪೊಲೀಸ್ನವರು ಪಾಪ ಕಾನ್ಸ್ಟೇಬಲ್ಗಳು ಮತ್ತೆ ನಮ್ಮ ಇವರು ಇರ್ತಾರಲ್ಲ, ಇದು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಇವರೆಲ್ಲ ಇದ್ರು ಅಲ್ಲಿ. ಅದರಲ್ಲಿ ಮಹಿಳಾ ಒಬ್ಬರು ಹೋಮ್ ಗಾರ್ಡ್ಗೂ ಕೂಡ ಹೇಟಾಗಿತ್ತು. ಅವರೆಲ್ಲ ಇದ್ರು, ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಮಾಡಿಸೋದಕ್ಕೆಲ್ಲ ನೋಡ್ತಾ ಇದ್ದೆ ಎಲ್ಲ ಮಾಡಿ. ಇದು ಯಾವುದೇ ತರದ ಮದ್ದೂರಿನ ಹಿಂದೂ ಸಂಘಟನೆಯವರಿಗೆ ಪಾಪ ಈ ಘಟನೆ ವಿಚಾರ ಗೊತ್ತಾಗಿರ್ಲಿಲ್ಲ. ಯಾರು ಕೂಡ ಆ ಟೈಮಲ್ಲಿ ಹೋಗಿ ಯಾವುದೇ ತರದ ವೈಲೆನ್ಸ್ ಕ್ರಿಯೇಟ್ ಮಾಡೋದೇ ಆಗ್ಲಿ, ತೊಂದರೆ ಕೊಡೋದೇ ಆಗ್ಲಿ ಕೂಡ ಯಾರು ಮಾಡಿರ್ಲಿಲ್ಲ. ಅದಲ್ಲೇ ಶಾಂತವಾಗಿ ಹಾಗೆ ಇತ್ತು. ಇದು ರಾತ್ರಿ 10 ಗಂಟೆ ಮೇಲೆ ಆದ್ಮೇಲೆ ಅವರು ಕೂಡ ಈ ಕಡೆಯಿಂದ ನಾವು ಮಾತು ಘರ್ಷಣೆಗಳು ನಡೆದು ಅಂತ ಹೇಳಿ ಹುಡುಗರುಗಳು, ಮತ್ತೆ ಅದು ಸ್ವಲ್ಪ ಸೆನ್ಸಿಟಿವ್ ಆಗಿ ಕ್ರಿಯೇಟ್ ಆಯ್ತು. ಆಗ ನೆಕ್ಸ್ಟ್ ಪೊಲೀಸ್ನವರೆಲ್ಲ ಎಚ್ಚರ ವಹಿಸಿ ಇಮಿಡಿಯೇಟ್ ಆಗಿ ಅವ್ರೇನಂದ್ರೆ, ಆಗ ಗಣೇಶನ್ ಬಿಡುವಂತ ಸಂದರ್ಭದಲ್ಲಿ ಕೆಲವೇ ಸಿಬ್ಬಂದಿ ಮಾತ್ರ ನಿಯೋಜನೆ ಮಾಡಿದ್ರು ಅಂತ ಕಾಣಿಸ್ತದೆ ಅವರು. ಅದರಿಂದ ಅದೊಂದು ಗಲಾಟೆಗೆ ಒಂದು ಮುಖ್ಯ ಕಾರಣ ಆಯ್ತು. ಅದಾದ ನಂತರ ಬೆಳಿಗ್ಗೆ ಇದು ಆಟೋಮೆಟಿಕ್ ಎಲ್ಲ ವಾಟ್ಸಾಪ್ ಇದರಲ್ಲಿ ಹರಡ್ತಾ ಹೋಯ್ತು. ಆಗ ಹಿಂದೂ ಸಂಘಟನೆಯವರು ಕೆಲವು ವಾಟ್ಸಾಪ್ಗಳು ಮಾಡಿದ್ರು, ಮೆಸೇಜ್ ಮಾಡಿದ್ರು, ಹಿಂಗಾಗಿದೆ ಅಂತ ಹಾಗೆ ಅಂತ. ಮತ್ತೆ ಸುತ್ತಮುತ್ತ ಗ್ರಾಮದ ಹಳ್ಳಿಯವರು, ಗೊರನಹಳ್ಳಿ, ಚನ್ಸಂದ್ರ, ಉಪ್ಪನಕೆರೆ ಮತ್ತೆ ಸ್ಥಳೀಯ ಟೌನು, ಈ ಎಲ್ಲಾ ಹಿಂದೂ ಯುವಕರು ಬೆಳಿಗ್ಗೆ ಹೊತ್ತಿಗೆ 6 ಗಂಟೆಗೆ 7 ಗಂಟೆಗೆ ಸೇರ್ಬೇಕು ಅಂತ ಒಂದು ಕೆಲವು ಪ್ರಮುಖರು ತೀರ್ಮಾನ ಆಯ್ತು. ಆದ್ಮೇಲೆ ಇಲ್ಲ, ಅದು 10 ಗಂಟೆ ಮೇಲೆ ಒಂದು ಪ್ರೊಸೆಷನ್ ಅಲ್ಲ ಅಂತ ಹೇಳಿ ಎಲ್ಲ ಆಟೋಮೆಟಿಕ್ ಆಗಿ ಎಲ್ಲ ಹಿಂದೂ. ಓಕೆ ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಜೊತೆ ಮಾತನಾಡಿದಕ್ಕೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ಒಬ್ಬ ನಮ್ಮ ಕೊಲೀಗ್ ರಂಜಿತ್ ಅವರು ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ, ಮತ್ತೊಬ್ಬರು ಆನಂದ್ ಅಂತ ಅವರು ಕೂಡ ಲೈವ್ ಆಗಿ ಜಾಯ್ನ್ ಆಗ್ತಿದ್ದಾರೆ. ಫಸ್ಟ್ ನಾನು ರಂಜಿತ್ ಅವ್ರ ಹೋಗ್ತೀನಿ. ರಂಜಿತ್, ಈಗ ನೀವು ನಿನ್ನೆ
ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದ್ರಿ, ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅವರನ್ನು ಕೂಡ ಮಾತಾಡಿಸಿದ್ರಿ. ನಮ್ಮ ರಿಪಬ್ಲಿಕ್ ಕನ್ನಡ ಇದನ್ನು ದಾಖಲೆ ಸಮೇತ ಬಯಲಿಗಳಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ರಿಪಬ್ಲಿಕ್ ಕನ್ನಡ ಯಾವ ಒಂದು ಸುದ್ದಿಯನ್ನು ಕೂಡ ಬ್ರೇಕ್ ಮಾಡುತ್ತೆ ಅನ್ನೋದಾದ್ರೆ ಪೂರಕವಾದಂಥ ದಾಖಲೆಗಳನ್ನು ಡಾಕ್ಯುಮೆಂಟನ್ನು ಇಟ್ಕೊಂಡು ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೀವಿ, ನಾವು ಸುದ್ದಿ ಮಾಡ್ತೀವಿ. ನಾವು ಯಾವುದೇ ಖಾಲಿಪೋಲಿ ಸುದ್ದಿ ಏನೂ ಇಲ್ಲದೆ, ಯಾವುದೇ ಡೆಪ್ತ್ ಇಲ್ಲದೆ ನಾವು ಅದನ್ನು ಮಾತಾಡೋದಕ್ಕೂ ಹೋಗೋದಿಲ್ಲ. ನೋಡಿ, ಎಲ್ಲರೂ ಕೂಡ ಮದ್ದೂರಿನಲ್ಲಿ ಆಗಿರುವಂಥ ಗಣೇಶೋತ್ಸವದ ಮೆರವಣಿಗೆ ಸಮಯದಲ್ಲಿ ಆಗಿರುವಂಥ ಕಲ್ಲು ತೂರಾಟದ ಬಗ್ಗೆ ಮಾತಾಡ್ತಾ ಇದ್ರೆ, ಎಲ್ಲಿಂದ ಕಲ್ಲು ತೂರಿ ಬಂತೋ ಆ ಮಸೀದಿ, ಉಸ್ಮಾನ್ ಎ ಗನಿ ಮಸೀದಿಯ ಅಸಲಿ ಮ್ಯಾಟರ್ ಏನು ಅನ್ನೋದನ್ನ ಒಬ್ಬ ಸಾಮಾಜಿಕ ಕಾರ್ಯಕರ್ತ ನಮ್ಮ ಮುಂದೆ ಎಕ್ಸ್ಪೋಸ್ ಮಾಡಿದ್ದಾರೆ. ಪೂರಕವಾದಂಥ ಸಾಕ್ಷಿ ಆಧಾರಗಳನ್ನೆಲ್ಲವನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಕೇವಲ 3 ತಿಂಗಳ ಹಿಂದೆ ಓಪನ್ ಆದಂಥ ಉಸ್ಮಾನ್ ಗನಿ ಮಸೀದಿಯ ಇನ್ವಿಟೇಷನ್ ಇಂದ ಹಿಡಿದು ಆ ಜಾಗ ಯಾರಿಂದ ಅವರು ಪರ್ಚೇಸ್ ಮಾಡಿದ್ರು, ಯಾವ ಉದ್ದೇಶಕ್ಕೋಸ್ಕರ ಅದನ್ನು ಪರ್ಚೇಸ್ ಮಾಡಿದ್ರು, ಆ ಸರ್ಕಾರಿ ದಾಖಲೆಯ ಪ್ರಕಾರ ಏನಿದೆ ಅನ್ನೋದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಯಾವೊಂದು ಮಸೀದಿ ಅಥವಾ ಧಾರ್ಮಿಕ ಕೇಂದ್ರವನ್ನು ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿದರೆ ದತ್ತಿ ಇಲಾಖೆಯಿಂದ ಒಂದಿಷ್ಟು ಪರವಾನಗಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಅದರ ಜೊತೆಗೆ ನೋಡಿ, ಸ್ಥಳೀಯ ಆಡಳಿತದಿಂದಲೂ ಕೂಡ ಪರವಾನಗಿಯನ್ನು ತೆಗೆದುಕೊಂಡು ಅಲ್ಲಿ ಧಾರ್ಮಿಕ ಆಚರಣೆಗಳನ್ನು ಮಾಡೋದಾದರೆ ಅದಕ್ಕೆ ಸೂಕ್ತವಾದಂಥ ರಿಜಿಸ್ಟ್ರೇಷನ್ ಅನ್ನು ಮಾಡ್ಕೊಳ್ಬೇಕಾಗತ್ತೆ. ಆದರೆ ಉಸ್ಮಾನ್ ಎ ಗನಿ ಮಸೀದಿ ಅದು ಯಾವುದನ್ನು ಕೂಡ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಪೂರಕವಾದಂಥ ಸಾಕ್ಷಿಗಳಿದ್ದಾವೆ. ಸುಮಾರು 2017ರಲ್ಲೇ ಅಲ್ಲಿನ ಸ್ಥಳೀಯರು ಇಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡುವಂಥ ತಯಾರಿಯಲ್ಲಿದ್ದಾರೆ, ಇದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಸುಮಾರೊಂದು 50 ಜನ ಸಹಿ ಮಾಡಿರುವಂಥ ಆ ಕಂಪ್ಲೇಂಟ್ ಕಾಪಿ ಇದೆ. DC ಅವರಿಗೆ ಬರೆದಿರುವಂಥ ಕಂಪ್ಲೇಂಟ್ ಕಾಪಿ ಕೂಡ ನಮ್ಮ ಹತ್ರ ಇದೆ. ಅದಕ್ಕೆ ಪೂರಕವಾದಂಥ ಹೆಸರುಗಳು ಕೂಡ ಇದ್ದಾವೆ. ಮುಂದುವರೆದು ನಾವು ದಾಖಲೆಗಳನ್ನು ನೋಡ್ತಾ ಹೋದ್ರೆ ನೋಡಿ, ಈ ಸ್ವತ್ತು ಅಂತ ಬರುತ್ತೆ. ಯಾವುದೇ ಆಸ್ತಿ ಆದರೂ ಕೂಡ ಅದಕ್ಕೊಂದು ಈ ಸ್ವತ್ತು ಅಂತ ಇರುತ್ತೆ. ಆ ಆಸ್ತಿ ಪಾಸ್ತಿ ಅಥವಾ ಜಾಗದ ಸಂಪೂರ್ಣ ವರದಿ ಅಲ್ಲಿರುತ್ತೆ. ನೋಡಿ, ನೀವೀಗ ನೋಡ್ತಾ ಇದ್ದೀರಲ್ಲ ಈ ಉಸ್ಮಾನ್ ಎ ಗನಿ ಮಸೀದಿ, ಅದರಲ್ಲಿ ಸರ್ಕಾರಿ ದಾಖಲೆಗಳ ಪ್ರಕಾರ ಇರುವಂಥ ಮಾಹಿತಿ ಏನು ಅಂತ ಕೇಳಿದರೆ ನೋಡಿ, ಇಲ್ಲಿ ಬಹಳ ಕ್ಲಿಯರ್ ಆಗಿದೆ. ನೆಲಮಹಡಿ ಮಾತ್ರ ಇದೆ ಅಂತಿದೆ. ಆದರೆ ನೆಲಮಹಡಿ ಮಾತ್ರ ಇಲ್ಲ, 3 ಅಂತಸ್ತಿನ ಕಟ್ಟಡ ಇದೆ. ವಿಸ್ತೀರ್ಣ 223.977 ಅಂತಿದೆ. ಆದರೆ ಅಲ್ಲಿ ಆ ರೀತಿಯಾಗಿಲ್ಲ. ವಾಸಯೋಗ್ಯಕ್ಕೆ ಅಂದರೆ ವಾಸಯೋಗ್ಯಕ್ಕೆ ಇರುವಂಥ ಕಟ್ಟಡ ಅದು, ಆದರೆ ಸ್ವಂತ ಬಳಕೆಗೆ ಬಳಸಬೇಕು ಅಂತಿದೆ. ಇದು ಸರ್ಕಾರಿ ದಾಖಲೆ, ರಿಪಬ್ಲಿಕ್ ಕನ್ನಡ ಹೇಳ್ತಿರೋದಲ್ಲ, ಸರ್ಕಾರಿ ದಾಖಲೆಯಲ್ಲಿ ನಮೂದಾಗಿರುವಂಥ ವಿಚಾರ ಇದು. ನೋಡಿ, ಸ್ವಂತ ಬಳಕೆ ಅಂತಿದೆ, ಆದರೆ ಅದು ಧಾರ್ಮಿಕ ಬಳಕೆಗೆ ಬಳಸ್ಕೊಂಡಿದ್ದಾರೆ. AC ಶೀಟನ್ನು ಹಾಕಿದ್ದಾರೆ ಅಂತಿದ್ದಾರೆ, ಮೋಲ್ಡ್ ಕಟ್ಟಿರುವಂಥ ಆ ಕಟ್ಟಡ ಅದು. ಮುಂದುವರೆದು ಗಮನಿಸ್ತಾ ಹೋದರೆ ನೋಡಿ, ಅಲ್ಲಿ ಎಲ್ಲವೂ ಕೂಡ ವೈಲೇಷನ್ ಆಗಿದೆ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿಯನ್ನು ಇಟ್ಕೊಂಡು ರಿಪಬ್ಲಿಕ್ ಕನ್ನಡ ಇವತ್ತು ಮಾತಾಡುತ್ತೆ. ನೋಡಿ, ಈ ಸ್ವತ್ತಿನಲ್ಲಿ ಇರುವಂಥ ದಾಖಲೆಯ ಪ್ರಕಾರ ನೋಡಿ, ಅವರು ಯಾವುದೇ ಒಂದು ಟ್ರಸ್ಟ್ನ ಮೂಲಕ ಅದನ್ನು ನಡೆಸ್ತಾರೆ ಅನ್ನೋದಾದರೆ ಆ ಟ್ರಸ್ಟ್ ಎಲ್ಲವನ್ನು ಕೂಡ ಲೀಗಲಿ ತೋರಿಸ್ಬೇಕಾಗತ್ತೆ. ಆದರೆ ಅದು ಯಾವುದನ್ನು ಕೂಡ ತೋರಿಸಿಲ್ಲ ಅನ್ನೋದಕ್ಕೆ ಪೂರಕವಾದಂಥ ಸಾಕ್ಷಿ ಈಗ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಇದರ ಗಂಭೀರ ಆರೋಪವನ್ನು ಮಾಡಿರೋದು ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಅನ್ನೋರು, ಸೋಷಿಯಲ್ ಆಕ್ಟಿವಿಸ್ಟ್. ಅವರು ಮಾಹಿತಿಯನ್ನ ಯಾವಾಗ ಸರ್ಕಾರಿ ದಾಖಲೆಗಳಲ್ಲಿ ಹಿಂಗೆಲ್ಲ ವೈಲೇಷನ್ ಆಗಿದೆ, ಇಂಥ ವೈಲೇಷನ್ ಆಗಿರುವಂಥ ಕಟ್ಟಡದಲ್ಲಿ ಈ ರೀತಿ ಚಟುವಟಿಕೆಗಳು ನಡೀತಾ ಇದೆ, ಅದ್ರ ಜೊತೆಗೆ ಅಲ್ಲಿ ಸಮೀಪದಲ್ಲೇ ಇರುವಂಥ ಒಂದು ಕ್ವಾರ್ಟರ್ಸ್, ಪೌರ ಕಾರ್ಮಿಕರಿಗೆ ಅಲ್ಲಿ ನಿರ್ಮಾಣ ಆಗಿರುವಂಥ ಕ್ವಾರ್ಟರ್ಸ್, ಕಾನೂನು ಏನು ಹೇಳುತ್ತೆ ಅಂತ ಕೇಳಿದ್ರೆ ಪೌರ ಕಾರ್ಮಿಕರಿಗೆ ಯಾವುದೇ ಅಡೆತಡೆಗಳಾಗದ ರೀತಿಯಲ್ಲಿ, ಅವರ ಜೀವನಕ್ಕೆ ಅವರ ಶಿಕ್ಷಣಕ್ಕೆ ಯಾವುದೇ ಅಡೆತಡೆಗಳಾಗದ ರೀತಿಯಲ್ಲಿ ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡಬಾರ್ದು ಮತ್ತು ಅವರಿಗೆ ಪೂರಕವಾದಂಥ ವಾತಾವರಣ ಸರೌಂಡಿಂಗ್ ಇರಬೇಕು ಅನ್ನೋದಿದೆ. ಆದರೆ ಅದನ್ನು ಕೂಡ ವೈಲೇಷನ್ ಮಾಡಿದ್ದಾರೆ. ಪೌರ ಕಾರ್ಮಿಕರೇ ಕೊಟ್ಟಿರುವಂಥ ದೂರಿನ ಕಾಪಿ ಕೂಡ ನಮ್ಮ ಹತ್ರ ಇದೆ. ಮುಂದುವರೆದು ಗಮನಿಸ್ತಾ ಹೋದ್ರೆ ನೋಡಿ, ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 3 ಮಸೀದಿಗಳಿದ್ದಾವೆ. ಇದು ಕೂಡ ಕಾನೂನು ಬಾಹಿರ ಅನ್ನೋದು. ಜಾಮಿಯಾ ಮಸೀದಿ ಏನಿದೆಯಲ್ಲ, ಆ ಮಸೀದಿಯ ದಾಖಲೆಗಳನ್ನು ಇಟ್ಕೊಂಡೇ ಈ ಮಸೀದಿಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿನ ಜನ ಮಾತಾಡ್ತಾರೆ, ಅಲ್ಲಿನ ಸ್ಥಳೀಯರು ಮಾತಾಡ್ತಾರೆ. 100 ಕಂಪ್ಲೇಂಟ್ಗಳು DC ಅವರಿಗೆ ಬರೆದಿದ್ದಾರೆ, ರಾಜ್ಯಪಾಲರಿಗೆ ಬರೆದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ, ಈವನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ಬರೆದಿದ್ದಾರೆ. ಅದೆಲ್ಲವೂ ಕೂಡ ಪತ್ರ ಬರೆಯೋದು ಮಾತ್ರವಲ್ಲ, ಈ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಪತ್ರವನ್ನು ಬರೆದಿದ್ದಾರೆ. ಇಷ್ಟಾಗಿಯೂ ಕೂಡ ಅಲ್ಲಿ ಮಸೀದಿ ಇದೆ ಅನ್ನೋದಾದರೆ ಇರಲಿ, ಅವರ ಆಚರಣೆ ಅವರದ್ದು ಅನ್ನೋದು ಸ್ಥಳೀಯರು ಹೇಳುವಂಥ ಮಾತು. ನಾವೇ ಆನ್ ಗ್ರೌಂಡ್ ಜನರನ್ನ ಮಾತಾಡಿಸಿದಾಗ, ಆದರೆ ಯಾವಾಗ ನಮ್ಮ ಅಸ್ತಿತ್ವಕ್ಕೆ ಇಲ್ಲಿ ಧಕ್ಕೆ ಆಗಿದೆ ಅನ್ನೋ ವಿಚಾರ ಬಂದಾಗ ಅಲ್ಲಿನ ಜನರೇ ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ದಿನಗಳ ಕಾಲ ಅವ್ರ ಆಚರಣೆ ಅವ್ರು ಮಾಡ್ತಾ ಇದ್ರು, ಅದು ಮದ್ರಸಾ ಆಗಿತ್ತು, ಮೊದಲು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ ಅಂತೇಳಿ ಸುಮ್ಮನೆ ಇದ್ವಿ. ಮಸೀದಿ ಆಯಿತು, ಆಗಲೂ ಕೂಡ ಸುಮ್ಮನೆ ಇದ್ವಿ. ಆದರೆ ನಮ್ಮ ಧಾರ್ಮಿಕ ಕಾರ್ಯಕ್ರಮಕ್ಕೆ ಯಾವಾಗ
ಅಂದರೆ ನಮ್ಮ ಚೌತಿಯ ಮೆರವಣಿಗೆ ಬರುವಾಗ ಯಾವಾಗ ಅವರು ಆ ಮಸೀದಿ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನುವ ಆರೋಪ ಇರುವಂಥ ಆ ಮಸೀದಿಯಿಂದ ಕಲ್ಲು ತೂರಾಟ ಮಾಡಿ ನಮ್ಮನೆ ಮಕ್ಕಳ ಜೀವಕ್ಕೆ ಸಂಚಕಾರ ತಂದರು. ನಮ್ಮನೆಯವ್ರು ಯಾರಾದರೂ ಸತ್ತೋದ್ರೆ ಅವರ ಶವದ ಮೆರವಣಿಗೆ ಮಾಡುವಾಗ ಟಮಟೆ ಹೊಡೆಯಿದ್ರೆ ಕೂಡ ಅದನ್ನು ವಿರೋಧ ಮಾಡಿದರು. ಯಾವಾಗ ಅವರು ನಮಗೆ ಬದುಕೋದಕ್ಕೆ ಅಲ್ಲಿ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದರು. ಈಗ ನಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬಂದಿರುವಾಗ ನಾವು ದಾಖಲೆಗಳನ್ನು ಇಟ್ಕೊಂಡು ಕೇಳ್ತಾ ಇದ್ದೀವಿ, ಈ ಮಸೀದಿ ಅಕ್ರಮವೋ ಸಕ್ರಮವೋ ತನಿಖೆ ಆಗಲಿ ಅಂತೇಳಿ ಕೇಳ್ತಾ ಇದ್ದೀವಿ. ರಿಪಬ್ಲಿಕ್ ಕನ್ನಡ ಮಾಧ್ಯಮದ ಮೂಲಕ ನಾವಿವತ್ತು ಮುಂದೆ ಬಂದಿದ್ದೀವಿ, ದಾಖಲೆಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇಂಥ ಆರೋಪ ಇದೆ, ಈ ನಿಟ್ಟಿನಲ್ಲಿ ಸೂಕ್ತವಾದ ತನಿಖೆ ಆಗಬೇಕು ಅಂಥೇಳಿ ನಾವು ಹೇಳ್ತಾ ಇದ್ದೀವಿ ಅನ್ನೋದು ಸ್ಥಳೀಯರು ಹೇಳ್ತಿರುವಂಥ ಮಾತು. ಒಟ್ಟಾರೆ ಈಗ ಈ ಉಸ್ಮಾನ್ ಇ ಗನಿ ಮಸೀದಿಯ ಈ ಒಂದು ಮಸೀದಿಯ ಆ ಜಾಗದ ವಿಚಾರ, ನಿರ್ಮಾಣ ಮಾಡಿರುವಂಥ ನಿಯಮ ಬಾಹಿರವಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋ ವಿಚಾರದ ಆರೋಪಗಳೇನೆಲ್ಲ ಇದಾವಲ್ಲ, ಈ ಕುರಿತಾಗಿ ಸೂಕ್ತ ತನಿಖೆ ಆಗಬೇಕು ಅನ್ನೋದರ ಕುರಿತಾಗಿ ಈಗ ಬಿಜೆಪಿ ಸಂಘಟನೆಯ ಲೀಗಲ್ ಸೆಲ್ ಅಥವಾ ಬಿಜೆಪಿ ಪಕ್ಷದ ಲೀಗಲ್ ಸೆಲ್ ಇಂಥದ್ದೊಂದು ವಿಚಾರವನ್ನು ಈಗ ಕೈಗೆತ್ತಿಕೊಂಡಿದೆ. ಸರ್ಕಾರ ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ಮುಂದುವರಿದು ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ, ಸದ್ಯಕ್ಕೆ ಈ ವಿಚಾರವಾಗಿ ಸರ್ಕಾರ ಯಾವ ತೀರ್ಮಾನಕ್ಕೆ ಬರುತ್ತೆ, ಅಲ್ಲಿನ ಸ್ಥಳೀಯರ ವಿರೋಧದ ನಡುವೆಯೂ ಕೂಡ ನಿರ್ಮಾಣ ಮಾಡಿರುವಂಥ ಈ ಮಸೀದಿ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಪ್ರವೀಣ್. ಓಕೆ ರಂಜಿತ್, ಹಾಗೆ ಸಂಪರ್ಕದಲ್ಲಿರಿ ನಮ್ಮ ಇನ್ನೊಬ್ಬ ಪ್ರತಿನಿಧಿ ಆನಂದ್. ಈಗ ಬಿಜೆಪಿ ನಿಯೋಗ ಅಲ್ಲಿ, ಬಿಜೆಪಿಯ ವಕೀಲರ ನಿಯೋಗ ಅಲ್ಲಿ ಭೇಟಿ ಕೊಟ್ಟಿರೋದು, ಸದ್ಯಕ್ಕೆ ಏನು ಅಪ್ಡೇಟ್ಸ್ ಇದೆ ಅಂತ? ಪ್ರವೀಣ್, ಇವತ್ತು ಬಿಜೆಪಿಯ ಕಾನೂನು ಪ್ರಕೋಷ್ಠದ ಟೀಮು ಮದ್ದೂರಿಗೆ ಬಂದಿರುವಂಥದ್ದು. ಮೊದಲಿಗೆ ಅವರು ಮದ್ದೂರಿನ ವಕೀಲರ ಸಂಘಕ್ಕೆ ತೆರಳಿತ್ತು. ವಕೀಲರ ಸಂಘ ತೆಗೆದುಕೊಂಡಿರುವ ಒಂದು ಮಹತ್ವದ ನಿರ್ಧಾರವನ್ನು ಮೆಚ್ಚಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಅವರಲ್ಲಿರುವಂಥ ಒಂದಷ್ಟು ದಾಖಲಾತಿಗಳನ್ನು ಸಂಗ್ರಹ ಮಾಡುವಂಥ ಕೆಲಸ ಮಾಡಿದ್ರು. ಮೊದಲಿಗೆ ಏನೋ ಅವರು ಅವತ್ತು ಕಲ್ಲೆಸೆದವರ ಪರವಾಗಿ ನಾವು ವಕಾಲತ್ತನ್ನು ವಹಿಸೋದಿಲ್ಲ ಅನ್ನೋ ಒಂದು ಮಹತ್ವದ ನಿರ್ಧಾರವನ್ನು ವಕೀಲರು ಸಂಘ ತೆಗೆದುಕೊಂಡಿದೆ. ಅದರ ಜೊತೆಗೆ ಅವರ ಹತ್ರ ಒಂದಷ್ಟು ದಾಖಲಾತಿಗಳನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತು. ಪ್ರಮುಖವಾಗಿ ಆ ಮಸೀದಿ ಅಕ್ರಮವೋ ಸಕ್ರಮವೋ ಅನ್ನೋ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈ ಬಗ್ಗೆ ನಿನ್ನೆಯಿಂದಲೂ ಕೂಡ ಏನು ಸರಣಿ ವರದಿಯನ್ನು ರಿಪಬ್ಲಿಕ್ ಕನ್ನಡ ಪ್ರಸಾರ ಮಾಡ್ತಾ ಇದೆ. ನಮಗೆ ಸಿಕ್ಕಿರುವಂಥ ದಾಖಲೆಯ ಪ್ರಕಾರ ಅದು ಆ ಮಸೀದಿ ಅಕ್ರಮ ಅನ್ನೋದು ಈಗ ಸ್ಪಷ್ಟವಾಗಿರುವಂಥದ್ದು. ಅದಕ್ಕೆ ಸ್ಪಷ್ಟನೆಯನ್ನು ಪಡ್ಕೊಳ್ಳುವ ನಿಟ್ಟಿನಲ್ಲಿ ಅಥವಾ ಸ್ಪಷ್ಟನೆ ಕೊಡುವ ನಿಟ್ಟಿನಲ್ಲಿ ಇನ್ನೂ ಯಾರು ಮುಂದೆ ಬಂದಿಲ್ಲ. ಇನ್ನೊಂದು ಕಡೆ ಆ ಅಕ್ರಮ ಮಸೀದಿಯ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ತೆಗೆದುಕೊಂಡು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಬಿಜೆಪಿಯ ಮುಖಂಡರಿಗೂ ಕೂಡ ಇದು ಅಕ್ರಮ ಮಸೀದಿ ಅಂತ ಈಗ ಮಾಹಿತಿ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಈಗ ಮುಂದಾಗಿರುವಂಥದ್ದು. ಇವತ್ತು ವಕೀಲರ ಸಂಘಕ್ಕೆ ಭೇಟಿ ನೀಡಿದಾಗಲೂ ಕೂಡ ಅದೇ ಕೆಲಸವನ್ನು ಕಾನೂನು ಟೀಮ್ ಮಾಡ್ತು. ಇದೀಗ ಏನು ತಾಲೂಕು ಕಚೇರಿಗೆ ಹೋಗಿರುವಂಥದ್ದು, ಅಲ್ಲೂ ಕೂಡ ಒಂದಷ್ಟು ದಾಖಲೆಗಳನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದಾದ ಬಳಿಕ ಸ್ಥಳೀಯ ಮುಖಂಡರುಗಳನ್ನು ಅವ್ರ ಜೊತೆಯನ್ನು ಮಾತಾಡುವಂಥದ್ದು, ಜೊತೆಗೆ ಅವರಿಂದಲೂ ಏನಾದರೂ ದಾಖಲೆ ಇದೆಯಾ, ಜೊತೆಗೆ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಕೂಡ ದಾಖಲೆಗಳನ್ನು ಜೊತೆಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಲೀಗಲ್ ಟೀಮ್ ಮಾಡ್ತಾ ಇದೆ. ಅದಾದ ಬಳಿಕ ಒಂದಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಕಾನೂನು ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು. ಮುಂದೆ ಕಾನೂನು ಹೋರಾಟಕ್ಕೆ ಮುಂದಾಗುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಆನಂದ್. ರಂಜಿತ್ ಕೂಡ ಥ್ಯಾಂಕ್ ಯು.